ಅಲ್ಲ, ನಿನ್ನೆನೂ ನಾನು ಪ್ರತಿಕ್ರಿಯೆ ಮಾಡಿದ್ದೀನಿ. ನಿನ್ನೆ ದಿವಸ ಕೂಡ ಯಾರು ಶಾಸಕರು ದೆಹಲಿಗೆ ಹೋಗಿದ್ದಾರೆ, 2 ಬಾರಿ 3 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ತಾವು ಸಚಿವರಾಗಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಇದನ್ನು ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡಿನವರು. ಹಾಗಾಗಿ ಅವರು ಹೈಕಮಾಂಡಿನವರ ಹತ್ರ ಹೋಗಿ ಅವರ ಅಹವಾಲುಗಳನ್ನು ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪು ನನಗಂತೂ ಕಾಣಿಸ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಹೈಕಮಾಂಡ್ ಅವರು ತೀರ್ಮಾನಗಳನ್ನು ಮಾಡ್ತಾರೆ. ಮುಂದಿನ ದಿನದಲ್ಲಿ ಅದು ನಮ್ಮ ಸಂಪ್ರದಾಯ ಮತ್ತು ನಮ್ಮಲ್ಲಿರ್ತಕ್ಕಂಥ ಪದ್ಧತಿ. ಯಾರೇ ಲಾಬಿ ಮಾಡಿದರೂ ಕೂಡ ಅದು ಅಂತಿಮವಾಗಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಇದೆಲ್ಲ ಆಗಿ ನಂತರ ಯಾರು ನಮ್ಮ ಆಲ್ ಇಂಡಿಯಾ ಅಖಿಲ ಭಾರತ ಸಮಿತಿಯ ಅಧ್ಯಕ್ಷರಿದ್ದಾರೆ ಅವರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವರೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ನಂತರ ಅನುಮತಿಯನ್ನು ಕೊಡ್ತಾರೆ. ಒಂದು ಹಂತದಲ್ಲಿ 15ರೊಳಗೆ ಗಡುವು ನೀಡಿದ್ದಾರೆ ಸರ್. 15ರೊಳಗೆ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಸರ್? ಇಲ್ಲ, ನಾವು ಹೈಕಮಾಂಡ್ಗೆ ನೀವು 15ರೊಳಗೆ ಮಾಡಿ 20ರೊಳಗೆ ಮಾಡಿ ಅಂತ ಗಡುವು ಮಾಡೋದಕ್ಕೆ ಆಗೋದಿಲ್ಲ. ಅವರಿಗೆ ಗೊತ್ತಿದೆ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಅದೆಲ್ಲ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವಾಲ್ ಮಾಡ್ಬೋದು, ನಮ್ಮ ಮಂತ್ರಿ ಮಾಡಿ ಅಂತ ಕೇಳ್ಕೊಳ್ಳೋದು. ಆದರೆ ಅವರು ಯಾವಾಗ ಮಾಡ್ತಾರೆ ಮಾಡಲ್ಲ, ಯಾರನ್ನು ಮಾಡ್ತಾರೆ ಮಾಡಲ್ಲ, ಅದೆಲ್ಲ ನಮಗೆ ನಾವು ಅವರಿಗೆ ಹೇಳೋಕ್ಕಾಗೋದಿಲ್ಲ. ಗಡುವು ಕೊಡೋದಕ್ಕೆ ನಾವೇ ಶೀಘ್ರದಲ್ಲಿ ಆಗುತ್ತೆ ಸರ್. ಮುನ್ಸೂಚನೆ ಇದೆಯಾ ಪುನರಚನೆ ಆಗೋದಿಲ್ಲ? ಅದಕ್ಕೆ ಹೋಗಿದ್ದಾರೆ. ಈಗ ಅವರು ಮುನ್ಸೂಚನೆ ಇದೆ ಅಂತ ಹೋಗಿದ್ದಾರೆ. ಅವರು ಸಿಎಂ ಬದಲಾವಣೆ ಅದು ಈಗ ಮುಖ್ಯಮಂತ್ರಿಗಳು ಇದ್ದಾರೆ. ಮುಖ್ಯಮಂತ್ರಿಗಳು ಬದಲಾವಣೆ ಮಾಡೋದಾಗ್ಲಿ ಅಥವಾ ಪುನರ್ರಚನೆ ಮಾಡೋದಾಗ್ಲಿ ಇದೆಲ್ಲವೂ ಕೂಡ ಹೈಕಮಾಂಡ್ನಲ್ಲೇ ಆಗಬೇಕು. ಇಲ್ಲಿ ನಾವು ಯಾರೇ ಒಂದು ಹೇಳಿಕೆ ಕೊಟ್ಟರು ಕೂಡ ಅದಕ್ಕೆ ಸಂಬಂಧ ಇರೋದಿಲ್ಲ. ಆದರೆ ಇವೆಲ್ಲವನ್ನು ಕೂಡ ನಮ್ಮ ಹೈಕಮಾಂಡ್ನವರು ಗಮನಿಸ್ತಾರೆ. ಅವರು ಗಮನಿಸಿ ತೀರ್ಮಾನ ತಗೊಳ್ತಾರೆ. ನಾವು ಸುಮ್ಮನೆ ಇಲ್ಲಿ ಬದಲಾವಣೆ ಅದು ಇದು ಅಂತ ನಾವು ಮಾತಾಡಿದರೆ ಏನು ಪ್ರಯೋಜನ ಆಗಲ್ಲ. ಈಗ 33% ಮಹಿಳೆಯರಿಗೆ